ಹೋರಾಟ ಮಾಡಿ ಅಷ್ಟು ಹೋರಿಗಳನ್ನ ತಗೊಂಡು ಈ DC ಆಫೀಸಿಗೆ ಕಟ್ಟಿ ಮನೆಗೆ ಬರೋದು. ಹೋರಿ ಹಬ್ಬಕ್ಕೆ ಯಾಕೆ ಕೊಡಾಕತ್ತಲ್ಲ, ಇದು ಏನು ಒಂಥರ ಕುಡುಕರು ಹುಂಬ್ರ ಹಬ್ಬ ಆಗೈತಿ ಇವ್ರ ಕೈಯಾಗ ಸಿಕ್ಕದೆ. ಹೋರಿ ಹಬ್ಬನ ಬಹಳ ಸಾಂಪ್ರದಾಯಿಕವಾಗಿ ಒಂದಷ್ಟು ಆಧುನಿಕತೆ ಇಲ್ದಂಗೆ ಮಾಡ್ತಾ ಇದ್ದೇವೆ. ಅದಕ್ಕೊಂದಷ್ಟು ಮಾಡರ್ನ್ ಆಗಿ ಒಂದಷ್ಟು ಬದಲಾವಣೆ ಮಾಡಿ ಒಂದಷ್ಟು ಸಾಂವಿಧಾನಿಕವಾದಂತಹ ಒಂದಷ್ಟು ಕೆಲಸಗಳನ್ನ ನಡೀತಾ ಇದೆ. ಅದ್ರ ಬಗ್ಗೆ ಏನಾಗುತ್ತೆ ಈಗ ಅಣ್ಣ, ಸರ್ಕಾರಕ್ಕೆ ಫಸ್ಟ್ನೇ ಮನವಿ ನಮ್ದು ಏನಂದ್ರೆ, ಈಗ ಈ ಹೋರಿ ಹಬ್ಬದಲ್ಲಿ ಮಾತ್ರ ಅನಾಹುತ ಆಗ್ತದವ, ಬೇರೆದ್ರಲ್ಲಿ ಯಾವ್ದೇ ಕ್ರೀಡೆ ಅಂತ ಬಂದಾಗೆ ಕ್ರಿಕೆಟ್ ಅಲ್ಲಿ ಅನಾಹುತ ಆಗುತ್ತೆ, ಫುಟ್ಬಾಲ್ ಅಲ್ಲಿ ಅನಾಹುತ ಆಗುತ್ತೆ. ನಮ್ ಸೈನಿಕರು ನಮ್ಮನ್ನ ರಕ್ಷಣೆ ಮಾಡಕ್ಕೋಸ್ಕರ ಅವ್ರ ಗಡಿ ಕಾಯ್ತಾ ಇರೋಂತ ಸೈನಿಕರು ಸಾಯ್ತಾ ಇದಾರೆ. ಪ್ರತಿ ಒಂದ್ರಲ್ಲೂ ಸಾವು ನೋವು ಇದ್ದೇ ಇರ್ತೈತೆ. ಆದ್ರ ಹಂಗಾದ್ರೆ ಸೈನಿಕರನ್ನ ತಂದ ಪಾಪ ಅವ್ರ ಮನೆ ಕುಂದರ್ಸಿ ಇವ್ರು ರಾಜಕೀಯ ಮಾಡ್ತಾರ, ಅಲ್ಲಿ ಹೋಗಿ ಮಾಡ್ಬೇಕು ಅವ್ರು ರಾಜಕೀಯನ. ಯಾಕೆಂದ್ರೆ ಅವ್ರು ಸಾಯ್ತಾ ಇಲ್ಲ. ಹಂಗಾದ್ರೆ ಪ್ರತಿಯೊಂದು ನೋಡೋಣ, ಪ್ರತಿಯೊಂದು ಇವತ್ತು ಇಲ್ಲಿಂದ ಮನೆಗೆ ಹೋಗ್ತವೆ ಅಂದ್ರೆ ನಾವು ಹೋಗ್ತವೆ ಅಂತ ಗ್ಯಾರಂಟಿ ಇರಲ್ಲ. ಈ ಬೈಕಲ್ಲಿ ಹೋಗ್ತಾ ಇರ್ತೇವೆ, ಗಾಡಿಯಲ್ಲಿ ಹೋಗ್ತಾ ಇರ್ತೇವೆ, ಆಕ್ಸಿಡೆಂಟ್ ಆಕತ್ತೆ. ಅದಕ್ಕೆ ಅಂತ ಇನ್ಸೂರೆನ್ಸ್ ಐತಿ, ಹೌದಾ? ಈ ಹೋರಿ ಹಬ್ಬಕ್ಕ ಅದರಂತ ನಿಯಮಗಳನ್ನ ತರಲಿ. ಕ್ರಿಕೆಟಿಗೆ ಹೆಂಗ್ ನಿಯಮಗಳು ಇದಾವೋ, ಹೆಂಗೆ ಸ್ಟೇಡಿಯಂ ಇದಾವೋ, ಈ ನಮ್ಮ ರೈತರ ಹೋರಿ ಹಬ್ಬ, ಈ ಹೋರಿ ಹಬ್ಬಕ್ಕೆ ಸೇರಿದಂತ ಜನ ಇವತ್ತು ಯಾ ಕ್ರೀಡಾಗ್ ಸೇರ್ತಾ ಐತಿ ಅದನ್ನ ಫಸ್ಟ್ ಸರ್ಕಾರ ಗಮನ ವಹಿಸ್ಬೇಕು. ಇವತ್ತು ನೋಡೋಣ, ಈ ಎಲ್ಲದ್ರಲ್ಲೂ ಅನಾಹುತ ಇರ್ತೈತಿ. ಅನಾಹುತ ತಪ್ಸಾಕ್ ಏನ್ ಕ್ರಮ ಕೈಗೊಳ್ಬೇಕು ಅಂತ ಒಂದು ಕ್ರಮ ಕೈಗೊಂಡು, ಈಗ ತಾಲೂಕಿಗೆ ಒಂದೊಂದು ಕ್ರೀಡಾಂಗಣ ನಿರ್ಮಾಣ ಮಾಡ್ಲಿ. ಪ್ರತಿಯೊಂದು ಯಾವ್ದೋ ಊರಲ್ಲಿ ಹಬ್ಬ ಆಯೋಜನೆ ಮಾಡಾರೋ ಅಂತಲ್ಲಿ ಹೋಗಿ, ಈಗ ಖರ್ಚು ವೆಚ್ಚ ಒಂದ್ ಹಬ್ಬ ಮಾಡ್ಬೇಕು ಅಂದ್ರೆ ಕಡಿಮೆ ಅಂದ್ರೂ 2 ಲಕ್ಷ ರೂಪಾಯಿ ಖರ್ಚು ಬರ್ತೈತೆ ಬರೀ ಅಖಾಡ ರೆಡಿ ಮಾಡಕ್ಕೆ. ಇವತ್ತು ಒಂದು ಅಖಾಡ ರೆಡಿ ಮಾಡಿ ಸಂಪೂರ್ಣ ಜವಾಬ್ದಾರಿ ತಗೊಂಡು ಅವ್ರ ಅದನ್ನ ಫೀಸ್ ಅಂತ ಮಾಡ್ಲಿ. ನಾವಿಲ್ಲಿ 2 ಲಕ್ಷ ಖರ್ಚು ಮಾಡ್ತಿದ್ದೇವಲ್ಲ, 1 ಲಕ್ಷ ಡಿಪಾಸಿಟ್ ಕಟ್ತೀವಿ. ಅವ್ರ ಅಂತ ಒಂದ್ ವ್ಯವಸ್ಥೆ ಮಾಡ್ಲಿ. ಯಾರಿಗೂ ಅನಾಹುತ ಆಗಿರ್ತೈತಲ್ಲ, ಈಗ ಎಲ್ಲಾ ಹಬ್ಬದಲ್ಲೂ ಅನಾಹುತ ಆಗಲ್ಲ, ಯಾವ್ದೋ ಕೆಲವೊಂದ್ ಹಬ್ಬದಲ್ಲಿ ಅನಾಹುತ ಆಗಿರ್ತೈತಿ. 10 ಹಬ್ಬ ಮಾಡಿರ್ತೇವೆ, ಒಂದ್ ಹಬ್ಬದಾಗ ಅನಾಹುತ ಆಗಿರ್ತೈತಿ. ಏನೋ ಅದರಿಂದ ಅವ್ರು ಯಾರೋ ಡೆತ್ ಆದವರಿಗಾಗ್ಲಿ, ಏನೋ ಅನಾಹುತ ಆದವರಿಗಾಗ್ಲಿ, ಯಾರೋ ಹೋರಿಗಾಗ್ಲಿ ಏನೋ ಅನಾಹುತ ಆದಂತ ಸಂದರ್ಭದಲ್ಲಿ ಅಂತರಿಗ ಆ ಒಂದ್ ಹಣನ ಸರ್ಕಾರದ ವತಿಯಿಂದಾನೆ ಅದನ್ನ ಅವ್ರಿಗೆ ಇಷ್ಟು ಅಂತ ಕೊಡೋ ಅಂತ ಒಂದ್ ವ್ಯವಸ್ಥೆ ಮಾಡ್ಲಿ. ಈ ಆಮೇಲೆ ಒಳ್ಳೆ ನಮ್ಮ ಇಂತ ಹೋರಿಗಳಿಗೆ ಒಂದು ಇನ್ಸೂರೆನ್ಸ್ ಅಂತ ಮಾಡಿದ್ರೆ, ಈಗ ನೋಡ್ರಿ, ಈ ಹೋರಿದ ಡೆತ್ ಆಯ್ತು. ಇದು ಹೋರಿ ಆಕ್ಚುಲಿ ಮಾಲೀಕರು ಈ ಹೋರಿ ವ್ಯಾಪಾರ ಮಾಡಿದಾಗ 3 ಜನ ಇದ್ದೀವಿ. ಈ ಹೋರಿ ತಗೊಂಡ ಮಾಲೀಕರು ಸಮೇತನೂ ಇಲ್ಲ. ಮಾಲೀಕರು ಇಲ್ದಂಗೆ ನಾನು, ಮುತ್ತಣ್ಣ, ತನ್ನುಬಾಯಿ, ಪ್ರತಾಪಣ್ಣ ಹೋರಿ ಓನರ್. ಮುತ್ತಣ್ಣರು ಹೋರಿ ಕೊಡ್ಸೋರ್ ಪರವಾಗಿ ನಾನು, ತನ್ನುಬಾಯಿ 2 ಜನ ಆ ಟೈಮ್ ಅಲ್ಲಿ ಹೋರಿ ವ್ಯಾಪಾರ ಮಾಡಿರೋದು. 7,25,000 ರೂಪಾಯಿ ಈ ಹೋರಿಗೆ ಕೊಟ್ಟಿರೋದು ದುಡ್ಡು. ಇವತ್ತು 7,25,000 ರೂಪಾಯಿ ದುಡ್ಡು ಹೆಚ್ಚು ಕಡಿಮೆ ಅವ್ರು 3 ವರ್ಷಕ್ಕೆ 3 ಲಕ್ಷ ದುಡ್ಡು ಖರ್ಚು ಮಾಡ್ಯಾರ. ಅವ್ರ ಆದಿಕ ಎಷ್ಟ್ ತಗೊಂಡಾರ? 1 ರೂಪಾಯಿ ಇದರಿಂದ ಲಾಭ ಇಲ್ಲ. ಇದನ್ನ ಕಟ್ಟಿರೋದು ಒಂದು ಕ್ರೇಜಿಗೋಸ್ಕರ, ಒಂದು ಹವ್ಯಾಸ ಇದು. ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಆಗ್ಲಿ, ನಮ್ಮ ತಮಿಳ್ನಾಡಾಗ್ಲಿ, ಈ ಕರ್ನಾಟಕದಲ್ಲಿ ಇನ್ನೂ ಹೋರಿ ಜೀವಂತವಾಗಿದಾವ ಅಂದ್ರೆ ಈ ಹೋರಿ ಹಬ್ಬದಿಂದ. ಇವತ್ತು ಹೋರಿ ಹಬ್ಬ ಇವತ್ತು ಡೆತ್ ಆಗೈತೆ ನಮ್ಮ ಹೋರಿ. ಇವತ್ತು ಇಷ್ಟು ಜನ ಸೇರ್ಯಾರ ಅಂದ್ರೆ ಹೋರಿ ಹಬ್ಬ ಹೊರತುನ ಯಾವ್ದೋ ಬೆಸೆ ಮಾಡೇ ಎತ್ತಾಗಿದ್ರೆ ಯಾರು ಬರ್ತಿದ್ರಿ ಇಲ್ಲಿ? ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪ್ರತಿ ಒಂದು ಜನಾಂಗದವರು ಸೇರಿ ಹಬ್ಬ ಮಾಡ್ತಾ ಇದಾವಿ. ಇದಕ್ ಸರ್ಕಾರ ಸರಿಯಾದ ಕ್ರಮ ಕೊಟ್ಟು ಈ ಹಬ್ಬ ನಡೆಸ್ಕೊಡ್ಬೇಕು. ಸುಮ್ನೆ ಈಗ ಅಲ್ಲಿ ಹಾವೇರಿ ಡಿಸ್ಟಿಕ್ ಅಲ್ಲಿ ಹಬ್ಬ ನಿಲ್ಸ್ಯಾರೆ. ಇದಕ್ಕೆ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ. ಹೋರಾಟ ಮಾಡಕ್ಕೆ ಹೋರಿ ಮಾಲೀಕರಾಗ್ಲಿ, ಅಭಿಮಾನಿಗಳಾಗ್ಲಿ ಬೆಂಬಲ ಬೇಕು. ನಾವ್ ಯಾರಿಗೂ ಹೋಗಿ ಕಾಯಿ ಕೊಟ್ಟು ಕರೆಯೋದ್ ಬೇಡ. ಹಬ್ಬ ಇಟ್ಟವಿ ಅಂತ ಅಂದ್ರೆ, ಹಬ್ಬ ಇಟ್ಟವಿ ಅಂತ ಗೊತ್ತಾದ್ರೆ ಎಲ್ಲರೂ ಬರ್ತಾರ. ಏನೋ ಒಂದ್ ಅನಾಹುತ ಆಗೈತಿ, ಏನೋ ಒಂದ್ ಹೋರಾಟ ಮಾಡೋಣ ಅಂದ್ರೆ ಯಾಕೆ ಬರಲ್ಲ ಅಭಿಮಾನಿಗಳು, ಹೋರಿ ಮಾಲೀಕರು? ಇಲ್ಲಿ ಯಾರ ಮುತ್ತಣ್ಣನ್ ಮುಂದಾಳತ್ವ ಐತೆ, ಇಲ್ಲ ಕುಮಾರನ್ ಮುಂದಾಳತ್ವ ಐತೆ, ಇಲ್ಲ ತನ್ನುಬಾಯಿನ್ ಮುಂದಾಳತ್ವ ಐತೆ ಅಂದಾಗೆ ನೀನ್ ಹೋದ್ರೆ ನಾನ್ ಬರಲ್ಲ, ನಾನ್ ಹೋದ್ರೆ ನೀನ್ ಬರಲ್ಲ. ಇವೆಲ್ಲ ಬಿಡ್ರಿ, ಯಾರೇ ಕರೆದ್ರು ಹೋರಿ ಹಬ್ಬದ ಪರವಾಗಿ ಯಾರು ಹೋರಾಟ ಕರೀತಾರೆ ಪ್ರತಿಯೊಬ್ರು ಹೋಗಿ ಮುಂದ್ ನಿಂತ್ಕೊಂಡಿದ್ದ ಹೋರಾಟ ಮಾಡಕ್ ಎಲ್ಲರೂ ರೆಡಿ ಆಗ್ರಿ. ಯಾಕೆ ಪರ್ಮಿಷನ್ ಕೊಡಲ್ಲ ಕರ್ನಾಟಕದಾಗೆ? ತಮಿಳ್ನಾಡಲ್ಲಿ ಕೊಟ್ಟಿಲ್ವ ಪರ್ಮಿಷನ್? ಮಾಡ್ತಾ ಇಲ್ಲ ಅಲ್ಲಿ ಹಬ್ಬನ? ಅಲ್ಲಿ ಬೇರೆ ಸರ್ಕಾರ, ಇದು ಬೇರೆ ಸರ್ಕಾರನ? ಪ್ರತಿಯೊಂದ್ರ ಇವತ್ತು ಬಿಜೆಪಿ ಅವ್ರ ಸರ್ಕಾರ ನಡೆಸ್ತಾ ಇದ್ರೆ ಕಾಂಗ್ರೆಸ್ನವ್ರ ವಿರುದ್ಧ ಮಾತಾಡಿ ನಾವು ನಿಮ್ ಹಿಂದ್ ಬರ್ತೇವೆ, ಹೋರಾಟ ಮಾಡೋಣ ನಡ್ರಿ ಅಂತ ಹೇಳುದು. ಅವ್ರ ಸರ್ಕಾರ ಬರೋಕಿನ ಇವ್ರು ಈ ಮಾತು ಹೇಳುದು. ಯಾರದೇ ಸರ್ಕಾರ ಇರ್ಲಿ, ಎಲ್ಲರೂ ರೈತರೇ. ಯಾರು ಏನ್ ನೌಕರಿಗಾರ ಇಲ್ಲ. ನಮ್ಮ ತಾಲೂಕಿಂದ ಆಗ್ಲಿ, ನಮ್ ಡಿಸ್ಟಿಕ್ ಇಂದ ಆಗ್ಲಿ, ಹಾವೇರಿ ಡಿಸ್ಟಿಕ್ ಇಂದ ಆಗ್ಲಿ, ಶಾಸಕರಾಗಿರೋದು, ಸಚಿವರಾಗಿರೋದು, MLA ಗಳು, MP ಗಳು ಪ್ರತಿಯೊಬ್ರು ಇರೋದು ರೈತರೇ. ಎಲ್ಲರೂ ಏನ್ ಇಲ್ಲೇ ರೀಸೆಂಟ್ ಆಗಿ ಮುತ್ತಣ್ಣವರು ಈ ಒಂದು ಹೋರಾಟ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅಲ್ಲಿ ಯಾವ ರೀತಿ ಚರ್ಚೆ ಆಯ್ತು, ಮತ್ತೆ ಮುಂದಿನ ಪ್ರೊಸೆಸ್ ಯಾವ ತರ ಇರ್ತದೆ ಮುತ್ತಣ್ಣರು? ಈ ನಮ್ಮ ಹಾವೇರಿ ಜಿಲ್ಲೆದಾಗ ಏನೀಗ ಕಂಪ್ಲೀಟ್ ಆಗಿ ಏನೀಗ ಪೊಲೀಸ್ ಇಲಾಖೆದವರು ಮತ್ತೆ ಜಿಲ್ಲಾಧಿಕಾರಿಗಳು ಏನೀಗ ಅನೌನ್ಸ್ಮೆಂಟ್ ಮಾಡಿದ್ರಲ್ರಿ, ಹಬ್ಬಗಳು ಮಾಡಬಾರ್ದು ಅಂತ ಅಂದೆ. ಅವ್ರದ್ದು ಒಂದು 2022 ಒಂದು ಗಜೆಟ್ ಅನ್ನ ನಮ್ಮ ಸರ್ಕ್ಯುಲರ್ ತಗೊಂಬಂದ್ ಕೊಟ್ಟು, ಅದ್ರ ಪ್ರಕಾರ ನೀವು ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ನೀವು ಹಬ್ಬ ಮಾಡ್ತಾ ಇದೀವಿ ಅಂದ್ರೆ ಪರ್ಮಿಷನ್ ಕೊಡ್ತಾ ಇದೀವಿ ಅಂತ ಅಂದ್ರೆ. ಅದ್ ಹೆಂಗೈತಿ ಅಂತ ಅಂದ್ರೆ, ಇಲ್ಲಿಂದ ಶಿವಾಳಕೊಪ್ಪಕ್ಕೆ ಬೈಕ್ ತಗೊಂಡ್ ಹೋಗಪ್ಪ, ಪೆಟ್ರೋಲ್ ಇಲ್ದಂಗ್ ಹೋಗು ಅಂದಂಗ ಐತೆ ಗಜೆಟ್. ಅದಕ್ಕ ಅದ್ರಾಗ ಒಂದು 18 ಪಾಯಿಂಟ್ಗಳನ್ನು ಅವ್ರು ಉಲ್ಲೇಖ ಮಾಡಿದ್ದಾರೆ.
ಅವು 18 ಪಾಯಿಂಟ್ಗಳನ್ನ ನಾವು ಅದನ್ನ ಹೋರಿ ಹಬ್ಬದಾಗ ಅನುಸಾರ ಮಾಡಕ್ ಆಗೋದಿಲ್ಲ ಅದನ್ನ. ಅವು ಆ ರೀತಿ ಅದಾವ. ಅದಕ್ಕೋಸ್ಕರ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವು ನಮ್ಮ ಆ, ಸಂದೀಪ್ ಸಂದೀಪ್ ಪಾಟೀಲ್ ಸರ್ ಅಂತ ನಮ್ಮ ಅಡ್ವೊಕೇಟ್ ಸರ್ ಅವರು, ಕರ್ನಾಟಕ ಹೈಕೋರ್ಟ್ನವರು ಬೆಂಗಳೂರು, ಅವ್ರನ್ನ ಇಟ್ಕೊಂಡು ಹೋಗಿ ಮನವಿ ಸಲ್ಲಿಸಿ ಬಂದಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಾರೆ ನಮಗೆ ಇನ್ನೊಂದು 15 ದಿವಸದಲ್ಲಿ ಗೌರ್ಮೆಂಟ್ ಇಂದ ನಾವು ಏನಾಗುತ್ತೋ ಅದನ್ನ ರಿಪ್ಲೈ ತಗೊಂಡ್ಬಿಟ್ಟು ನಿಮಗೆ ಕೊಟ್ಟು ಏನೋ ಒಂದು ಪರ್ಮಿಷನ್ ಸಿಗೋ ಹಾಗೆ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಅದು ಭರವಸೆ ಅವರು ನಮ್ಮ ಪ್ರಕಾರ ಈಡೇರಿಸ್ಕೊಟ್ರು ಅಂದ್ರೆ ಸರಿ, ಇಲ್ಲ ಅಂತ ಅಂದ್ರೆ ನಾವು ಮತ್ತೆ ಹೋರಾಟ ಸಮಿತಿಯವರೆಲ್ಲ ಸೇರ್ಕೊಂಡು ಮತ್ತೆ ಅದ್ ಮುಂದಿನ ರೂಪರೇಷೆ ಏನೈತೆ ಅಂತ ಚರ್ಚೆ ಮಾಡ್ಕೊಂಡು ಒಂದು ಹೋರಾಟ ಮಾಡಿ ಅಷ್ಟು ಹೋರಿಗಳನ್ನ ತಗೊಂಡು ಈ DC ಆಫೀಸಿಗೆ ಕಟ್ಟಿ ಮನೆಗೆ ಬರೋದ್ರಿ. ಈ ರಾಜಕೀಯ ನಾಯಕರುಗಳು ಇದ್ರ ಕುರಿತಾಗಿ ಎಲ್ಲಿ ಚರ್ಚೆ ಮಾಡಲ್ಲ. ಒಂದ್ ಕಡೆ ಕಮಲಕ್ಕೆ ಸಾಕಷ್ಟು ಹೋರಾಟ ಮಾಡ್ತಾರೆ. ಅಂದ್ರೆ ನಮ್ಮ ಜಿಲ್ಲಾದಾಗೆಲ್ಲ ರೈತರ ಮಕ್ಕಳೇ ರಾಜಕೀಯಕ್ಕೆ ಬಂದು MLA ಆಗ್ಯಾರ್ರಿ. ಬಟ್ ಅಷ್ಟ್ರಿಗೂ ವಯಸ್ಸಾಗ್ಬಿಟ್ಟೈತಿ, ಉಚ್ಚಿ ಹೋದ್ರೆ ತೊಡಿ ಮೇಲೆ ಬರ್ತಾವ್ರಿ. ಅಂತಾರ ಅದಾರ ನಮ್ಮವ್ರು, ಯಾರ ಗಂಡ ಮಕ್ಳಿಲ್ಲ. ಅದಕ್ಕೋಸ್ಕರ ಇಂಥ ತೊಂದ್ರೆ ಆಗ್ಯಾವ ನಮಗ. ಹೋರಿ ಹಬ್ಬದ ಯುವಕರ ಮನಸ್ಸು ಮಾಡಿದ್ರೆ ಮುಂದಿನ ಸಲ ಏನ್ ಆಕತಿ ಅನ್ನೋದ್ನ ಸಂದೀಪ್ ಪಾಟೀಲ್ ಸರ್ ಥ್ರೂನ ಮಾಡಿ ತೋರಿಸ್ತೇವೆ. ಇಡೀ ಹೋರಿ ಹಬ್ಬದವ್ರು ಏನು ಅನ್ನೋದ್ನ ಅದಕ್ಕೊಂದು ರೂಪಾರೇಷೆ ಎಲ್ಲಾನು ರೆಡಿ ಮಾಡ್ಕೊಳಕತ್ತವಿ, ಮಾಡಿ ತೋರಿಸ್ತೇವೆ. ಯಾಕಂತಂದ್ರ ತಮಿಳ್ನಾಡಿನ ಜಲ್ಲಿಕಟ್ಟು ಅಂದ್ರ ಮಂಗಳೂರು ಸೈಡ್ ಕಂಬಳ ಅಂದ್ರ ಅವ್ರ ಎಷ್ಟ ಅದಕ್ಕೆ ಸಾಂಪ್ರದಾಯಿಕವಾಗಿ ಅದಕ್ಕೆ ಎಷ್ಟು ಗೌರವ ಕೊಡ್ತಾರಲ್ಲ, ಹೋರಿ ಹಬ್ಬಕ್ಕೆ ಯಾಕೆ ಕೊಡಾಕತ್ತಲ್ಲ? ಇದು ಏನ್ ಒಂಥರ ಕುಡುಕರು ಹುಂಬ್ರ ಹಬ್ಬ ಆಗೈತಿ ಇವ್ರ ಕೈಯಾಗ ಸಿಕ್ಕದೆ. ಆದ್ರೆ ಆಚರಿಸ್ಕೊಂತ ಹೋಗೋರ್ ಅದನ್ನ ಯಾವ ರೀತಿ ಕಟ್ನಿಟ್ಟಾಗಿ ಆಚರಿಸ್ಕೊಂತ ಹೊಂಟಾರ ಅನ್ನೋದು ಅದು ನಮಗಷ್ಟ ಗೊತ್ತು. ಆ ನಾವೇನ್ ದಿವಸ ನಾವು ಕುಡಿದ್ ಬಂದ್ ಏನ್ ಹೋರಿಗೇನೆ ಕುಡ್ಸಂಗಿಲ್ರಿ, ನಾವು ಹೋರಿ ಮೇವ ತಿನ್ಸೋದೆ. ಆ ಅದನ್ನೆಲ್ಲ ಇವ್ರ ಏನ ಮೋಜು ಮಸ್ತಿ ಅಂತ ತಿಳ್ಕೊಂಡ್ಬಿಟ್ಟಾರ ಹೋರಿ ಹಬ್ಬ ಅಂದ್ರೆ. ಅದ ಆ ರೀತಿ ಆಗಂಗಿಲ್ಲ, ಆಗಾಕ್ ನಾವ್ ಬಿಡೋದು ಇಲ್ರಿ. ಈ ಹೋರಿ ಹಬ್ಬದಲ್ಲಿ ಭಿನ್ನ ಮತವನ್ನು ಇರ್ತಕ್ಕಂಥ ಯುವಕರು ಸಾಕಷ್ಟು ಜನ ಇರ್ತಾರೆ. ಅಂತವರಿಗೆ ಏಕತೆಯಿಂದ ಮತ್ತೆ ಒಂದು ಒಗ್ಗಟ್ಟಿನಿಂದ ಹೋರಿ ಹಬ್ಬ ಬೆಳೆಸೋ ನಿಟ್ಟಿನಲ್ಲಿ ಏನ್ ಹೇಳ್ತಾರೆ? ಅಣ್ಣ ಹೋರಿ ಹಬ್ಬ ಮತ ಇರೋರ್ನ ಅವು ಅವ್ರ ಬಗ್ಗೆ ಮಾತಾಡುವಷ್ಟು ನಾವು ಅಲ್ಲಣ್ಣ. ದೊಡ್ಡವರಾಗಿಲ್ವಿ. ಅಲ್ಲಣ್ಣ, ಈ ಹೋರಿ ಹಬ್ಬದಲ್ಲಿ ಭಿನ್ನ ಮತ ಬೆಳೆಯೋರಿಂದಾನೇ ಹೋರಿ ಹಬ್ಬ ಹಾಳಾಗ್ತಾ ಇರೋದು. ಹಾಳಾಗ್ತಿರೋದು. ಪ್ರಶ್ನೆ ಇರೋದು ಯಾಕೆಂದ್ರೆ ಯಾವ ಹೋರಿ ಮಾಲೀಕರಾಗ್ಲಿ, ಹೋರಿ ಮಾಲೀಕರಲ್ಲಿ ಯಾರಿಗೂ ದ್ವೇಷ ಇಲ್ಲ. ಈಗ ನಾವು ಏನ್ ಹೋರಿಯಿಂದ ಹೋಗವಲ್ಲ, ನಮಗೆ ಹೆಚ್ಚಾಗಿ ಇವನ್ನೆಲ್ಲ ಮಾಡ್ತಾ ಇರೋದು. ಯಾಕಂದ್ರೆ ಯಾರು ಮಾಲೀಕರು ಹೋಗಿ ಅವ್ರು ನೋಡದ್ವಾ, ಇವ್ರ ಎತ್ತಿಡಿ, ಇವ್ರ ನೋಡಸು, ಅವ್ರ ನೋಡಸು, ಇವ್ನ ಯಾರು ಹೇಳಲ್ಲ. ಈಗ ನೋಡ್ರಿ, ಅವ್ರ ಗುಂಡಿಗೆ ಗಟ್ಟಿತ್ತು ಅಂದ್ರೆ ಹೋರಿ ಹಿಡಿತಾರ, ಅವ್ರಿಗೆ ತಾಕತ್ತಿಲ್ಲ ಅಂದ್ರೆ ಹೋರಿ ಹಿಡಿಯಲ್ಲ. ಎಷ್ಟೋ ಜನ ಇವತ್ತು ಅವ್ರ ಒಳ ನಿಂತ್ಕೊಂತಾರ ಅಂದ್ರೆ ಅವ್ರ ಗುಂಡಿಗೆ ಗಟ್ಟಿ ಐತಿ ಅಂತ ಹೇಳಿ. ಈ ಕೆಲವೊಂದ್ ಜನ ನಿಂತ್ಕೊಂತಾರ ಕುಡಿದ ಗಟ್ಟಿ ಅದಾವೆ ಅಂತ ಹೇಳಿ. ಈಗ ಅವ್ರ ಏನ್ ಗೊತ್ತರ, ಹೋರಿ ಮುಂದ್ ಹೊಂಟಿರ್ತೈತಿ, ಹಿಂದಕ್ ನೋಡ್ತಾ ಇರ್ತಾರ, ಬಂದ್ ಹೋಗಿರ್ತೈತಿ, ಇಲ್ಲಿ ಯಾವನ ಮಾಡಿರೋ ಇದಕ್ ಯಾವನ ಅನ್ಭವಿಸ್ತಾ ಇರೋದು. ಇವನ್ನೆಲ್ಲ ಫಸ್ಟ್ ನಾವ್ ಹೋರಿ ಮಾಲೀಕರಾದ್ರ ನಮಗೆ ಗೊತ್ತಿರ್ಬೇಕು, ನಮ್ ಹೋರಿಯಿಂದ ಬರೋರ್ನ ನಾವ್ ಯಾವ ರೀತಿ ಇಟ್ಕೊಂಡಿರ್ಬೇಕು, ಯಾವ ರೀತಿ ಬಳಸ್ಬೇಕು ಅಂತ ಹೇಳಿ. ಯಾಕಂದ್ರೆ ಅಭಿಮಾನಿಗಳಿಂದ ಹೋರಿ ಹಬ್ಬ ಹಾಳಾಗ್ತಾ ಐತಿ ಹೊರ್ತನ ಹೋರಿ ಮಾಲೀಕರಿಂದ ಹಬ್ಬ ಹಾಳಾಗ್ತಾ ಇಲ್ಲ. ದಯವಿಟ್ಟು ಎಲ್ಲಾ ಹೋರಿನೂ ಒಂದೇ. ಇವತ್ತು ಕರ್ನಾಟಕದಲ್ಲಿ ಈ ಬಸವಣ್ಣಗಳು ಯಾರಿಗೂ ದ್ವೇಷ ಮಾಡ್ರಿ, ನೀವು ಅವ್ರ ಹೋರಿನ ಹರಸ್ರಿ, ನನ್ನ ಹಿಡಿಸ್ರಿ, ನನ್ನ ಬೆಳೆಸ್ರಿ ಅಂತ ಹೋರಿಗಳು ಹೇಳಿರಲ್ಲ. ನಾವು ಮಾಡ್ಕೊಂಡಿರೋ ತೀಟಿಗೆ ಸುಮ್ನೆ ನಾಳೆ ಮಾಲೀಕರು ಹೊಡೆದಾಡ್ಬೇಕು, ಮಾಲೀಕರು ಮಠ ಬಂದು ಸುಮ್ನೆ ದೊಡ್ಡಕ್ಕೆ ಫೇಸ್ಬುಕ್ ವಾಟ್ಸಪ್ ಇಲ್ಲಿ ಕ್ರಿಯೇಟ್ ಮಾಡಿ ಇದು ಮಾಡೋದೆಲ್ಲ ಬಿಡ್ರಿ. ಎಲ್ಲ ನಿಮಗೆ ಫಸ್ಟ್ ಆಫ್ ಆಲ್ ಬೇರೆ ಬಸವಣ್ಣನ ಮೇಲೆ ಅಭಿಮಾನ ಇಲ್ಲ ಅಂದ್ರ ದೂರ ಇರ್ರಿ. ಆದ್ರ ಆ ಅಭಿಮಾನನ ಅಂಧ ಅಭಿಮಾನವಾಗಿ ಬಳಸ್ಕೊಂಡು ಈ ಹೋರಿ ಹಬ್ಬ ಹಾಳು ಮಾಡ್ಬಾಡ್ರಿ ಅಂತ ಈ ವಿಚಾರವಾಗಿ ಎಲ್ರಿಗೂ ಹೇಳ್ತಾರೆ.